ನಮಸ್ಕಾರ ವೀಕ್ಷಕರೇ, ಒಂದು ಅಡ್ವೈಸರಿ ನೋಟಿಸ್, ಸಿಂಪಲ್ ಇನ್ಫಾರ್ಮೇಶನ್ ಏನಂದ್ರೆ, ಈಗ ಯುದ್ಧ ನಡೆಯುವಂತ ಒಂದು ಸಂದರ್ಭ ಬಂದಿದೆ. ಯುದ್ಧ ನಡೆಯುತ್ತೋ ಇಲ್ಲ, ನ್ಯಾಚುರಲ್ ಕಲಾಮಿಟೀಸ್ ಯಾವ ತರ ಬೇಕಾದ್ರೂ ಆಗಬಹುದು, ಅಂತ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದಕ್ಕೋಸ್ಕರ ಎಲ್ಲಾ ದೇಶಗಳು ಬ್ಲಾಕ್ಔಟ್ ಡೇ ಆದ್ರೆ ಯಾವ ರೀತಿ ಬದುಕಬೇಕು, ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಹೋಗಿದ್ದಾರೆ. ನಾವು ಅದರಲ್ಲಿ ಕೆಲವಷ್ಟನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಬೇಸಿಕ್, ತುಂಬಾ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬೇಸಿಕ್ ಆದ್ರೂ ಪ್ಲಾನ್ ಮಾಡ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರುಗಳು ಬಂಕರ್ಗಳನ್ನ ಮಾಡ್ಕೊಂಡು ಬಂಕರ್ಗಳಲ್ಲಿ ಸುಮಾರು 6 ತಿಂಗಳು ವರ್ಷಕ್ಕೆ ಬೇಕಾಗುವಷ್ಟು ಫುಡ್, ವಾಟರ್, ಅದು ಇದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ 2 ದಿನಕ್ಕೆ 3 ದಿನಕ್ಕೆ ಆಹಾರಕ್ಕೇನೆ ಕಷ್ಟ ಇರುತ್ತೆ. ಅಂತವರೆಲ್ಲ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಯೋಚನೆ ಆಗೋಗ್ಬಿಡುತ್ತೆ. ಇದಕ್ಕೆಲ್ಲ ಇವತ್ತು ನಾನು ಕೆಲವಷ್ಟು ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬೇಸಿಕಲಿ ಇದರಲ್ಲಿ ತೋರಿಸ್ತಾ ಹೋಗ್ತಾರೆ ನೋಡಿ, ಎಮರ್ಜೆನ್ಸಿ ಸಿಚುವೇಶನ್ ಯಾವಾಗ ಬೇಕಾದ್ರೂ ಬರ್ಬೋದು. ಈ ಯುದ್ಧ ಶುರು ಆಗಿದೆ ಅನ್ನೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಭೀಕರತೆಗೆ ಹೋಗ್ಬಹುದು. ಇದೆಲ್ಲ ನಡೆದಾಗ ನಮ್ಮ ಹತ್ರ ಮಿನಿಮಮ್ ಏನೇನ್ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಬೇಸಿಕಲಿ ಸ್ವಲ್ಪ ಕ್ಯಾಶ್ ಇದ್ರೆ ಒಳ್ಳೇದು. ಬ್ಯಾಂಕ್ಗಳು ಹ್ಯಾಕ್ ಆಗೋದ್ರೆ, ಇಲ್ಲ ATM ಗಳು ವರ್ಕ್ ಆಗ್ಲಿಲ್ಲ ಅಂದ್ರೆ, ದುಡ್ಡು ATM ಬಂದಿಲ್ಲ ಅಂದ್ರೆ, ಬ್ಯಾಂಕ್ ಅವರು ದುಡ್ಡನ್ನ ಕೊಡ್ತಾ ಇಲ್ಲ ಅಂದ್ರೆ, ಇಲ್ಲ ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ಯಾರು ವಿಡ್ರಾ ಮಾಡ್ಕೊಂಡು ಹೋಗ್ಬಿಡಿದ್ರೆ ಬ್ಯಾಂಕ್ಗಳು ಖಾಲಿ ಆಗಿದೆ ಅನ್ನೋ ಸಂದರ್ಭದಲ್ಲಿ ಬದುಕೋದಕ್ಕೆ ದುಡ್ಡು ಬೇಕಾಗುತ್ತೆ. ಆದಷ್ಟು ಕ್ಯಾಶ್ ನ ಜೊತೆಗಿಟ್ಕೊಂಡಿರಿ. ಕ್ಯಾಶ್ ಇಲ್ಲ ಅಂದ್ರೆ ತುಂಬಾ ಕಷ್ಟಕರವಾದ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ. ಅಂತದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಬ್ಯಾಂಕ್ ಅಲ್ಲಿ ದುಡ್ಡಿದ್ರೆ ಎಲ್ಲಾ ಟೈಮಲ್ಲೂ ಯೂಸ್ ಆಗೋದಿಲ್ಲ. ಡಿಜಿಟಲ್ ಪೇಮೆಂಟ್ ವರ್ಕ್ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಏನ್ ಮಾಡೋದಕ್ಕಾಗತ್ತೆ? ಯುದ್ಧ ನಡೆದ್ರೆ ಡಿಫೆನ್ಸ್ ಸಿಸ್ಟಮ್ಗೋಸ್ಕರ ಕೆಲವಷ್ಟು ಜಾಮರ್ಗಳನ್ನ ಹಾಕಿ ನೆಟ್ವರ್ಕ್ ನ ಬ್ಲಾಕ್ ಮಾಡ್ತಾರೆ. ಇನ್ನೇನೇನು ಬ್ಲಾಕ್ ಆಗೋಗುತ್ತೆ. ಆಗ ಯಾವುದೇ ರೀತಿ ನೆಟ್ವರ್ಕ್ ಅನ್ನೋದು ಇರೋದಿಲ್ಲ, ನಮಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗೋದಿಲ್ಲ. ಕ್ಯಾಶ್ ಇದ್ರೆ ಈಗ ಬದುಕೊಂಡು ಏನೋ ತಿನ್ಕೊಂಡು ಇರಬಹುದು, ಏನು ಇಲ್ಲ ಅಂದ್ರೆ ಯಾವ ರೀತಿ ಬದುಕ್ತೀರಾ ಯೋಚನೆ ಮಾಡ್ಕೊಳ್ಳಿ. ಏನು ಸಿಗದೇ ಇದ್ದ ಪಕ್ಷದಲ್ಲಿ ಏನೇನು ಇರಬೇಕು ನಮ್ಮ ಜೊತೆ ಅನ್ನೋದನ್ನ ಬೇಸಿಕ್ ತಿಳ್ಕೊಳ್ತಾ ಹೋಗೋಣ. ನಮ್ಮ ಹತ್ರ ಯಾವ್ದಾದ್ರು ವೆಹಿಕಲ್ ಇದೆ ಅಂದ್ರೆ ಓಡಾಡೋದಕ್ಕೆ ಆದಷ್ಟು ಒಂದು ಅರ್ಧ ಮುಕ್ಕಾಲ್ ಟ್ಯಾಂಕ್ ಫ್ಯೂಯಲ್ ಅದ್ರಲ್ಲಿ ಇದ್ರೆ ಒಳ್ಳೇದು. ಎಮರ್ಜೆನ್ಸಿ ಮಾಕ್ ಡ್ರಿಲ್ ಎಲ್ಲಾ ಕಡೆ ನಡೀತಾ ಇದೆ. ಸೈರನ್ ಅನೌನ್ಸ್ ಮಾಡಿ ಈ ತರ ಎಮರ್ಜೆನ್ಸಿ ಇದೆ, ನೀವು ಇರುವಂತ ಜಾಗದಿಂದ ಸ್ವಲ್ಪ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಆಗಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡೋ ಕೆಲಸ ಗವರ್ಮೆಂಟ್ ಅವ್ರು ಮಾಡ್ತಾರೆ. ಅಂತ ಟೈಮ್ ನಲ್ಲಿ ಓಡಾಡೋದಕ್ಕೆ ವೆಹಿಕಲ್ಗಳು ಬೇಕಾಗುತ್ತೆ. ಜೊತೆಗೆ ಹೋಗುವಾಗ ಒಂದೊಂದು ಬ್ಯಾಕ್ ಪ್ಯಾಕ್ ಅಂದ್ರೆ ಬ್ಯಾಗ್ ಅನ್ನ ತಗೊಂಡೋಗಿ ಆ ಬ್ಯಾಗ್ ಅಲ್ಲಿ ಏನೇನು ಇರಬೇಕು ಅಂತಾನು ಕೂಡ ಅವರು ತಿಳಿಸ್ತಾರೆ ನೋಡಿ. ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರುವಂತ ಬಾಡಿಗಳಿರುತ್ತೆ, ಹೆಲ್ತ್ ಕಂಡೀಷನ್ ಸ್ವಲ್ಪ ವೇರಿಯೇಷನ್, ಅಂತವರು ಸುಮಾರು 2 ತಿಂಗಳಿಗಾಗುವಷ್ಟು ಮೆಡಿಸಿನ್ಗಳನ್ನ ಆದಷ್ಟು ಸೇಫ್ಟಿಗೋಸ್ಕರ ನಿಮ್ಮ ಜೊತೆಗೆ ಇಟ್ಕೊಂಡಿರಿ. ಇನ್ನ ಕೆಡದೆ ಇರುವಂತ ಫುಡ್ ನ ನಿಮ್ ಜೊತೆಗೆ ಇಟ್ಕೊಳ್ಳಿ. ಯಾವ್ದಿದೆ ಕೆಡದೆ ಇರುವಂತ ಫುಡ್ಗಳು? ಎಷ್ಟೆಷ್ಟೋ ಇದೆ. ಧಾನ್ಯಗಳು ಅಂತ ಕರಿತೀವಿ, ಸಿರಿಧಾನ್ಯ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಕಾಳುಗಳು ಮೊಳಕೆ ಕಾಳುಗಳಾಗಿರ್ಬೋದು. ಇದೆಲ್ಲ ಒಣಗಿರುವಂತ ಕಂಡೀಷನ್ ಅಲ್ಲಿ ಸುಮಾರು 6 ತಿಂಗಳಿಟ್ರು ಕೆಡೋದಿಲ್ಲ ಅಂತ ಕಾಳುಗಳು ಎಷ್ಟೆಷ್ಟೋ ಇದೆ. ಅದನ್ನ ಬಿಟ್ಟು ಟೋಟಲಿ ಪ್ಯಾಕ್ಡ್ ಸೀಲ್ಡ್ ಫುಡ್ಗಳಿದೆ, ಅದು ಕೂಡ ನಿಮ್ಗೆ 1 ತಿಂಗಳು 2 ತಿಂಗಳು 3 ತಿಂಗಳಿಟ್ರು ಕೆಡೋದಿಲ್ಲ. ಆ ತರ ಫುಡ್ ನ ನಿಮ್ ಜೊತೆ ಇಟ್ಕೊಳ್ಳಿ. ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಆ ತರ ಫುಡ್ ಅನ್ನೋ ಅವಶ್ಯಕತೆ ಇರುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರುಗಳು ಬಂಕರ್ಗಳಲ್ಲಿ ಅವುಗಳನ್ನೇ ಸೇಫ್ ಗಾರ್ಡ್ ಮಾಡಿ ಇಟ್ಕೊಂಡಿರೋದು. ಬೇಳೆ ಕಾಳುಗಳಾಗ್ಬೋದು, ಇನ್ನ ಬೇರೆ ಬೇರೆ ಪ್ಯಾಕೇಜ್ಡ್ ಫುಡ್, ಅದು 6 ತಿಂಗಳಾದ್ರೂ ವರ್ಷ ಆಗ್ದು ಕೆಡದೇ ಇರುವಂತ ಫುಡ್ಗಳು. ಎಕ್ಸಾಂಪಲ್ ಈಗ ಮ್ಯಾಗಿ ಅನ್ನೋದು ಎಲ್ಲಾ ಕಡೆ ಫೇಮಸ್ ಆಗೋದು ಬಿಡಿ. ಅಂತ ಫುಡ್ಗಳು ಏನಿಲ್ಲ ಅಂದ್ರೆ ನಿಮ್ಗೆ 3 ತಿಂಗಳು 6 ತಿಂಗಳು ಎಕ್ಸ್ಪೈರಿ ಡೇಟ್ ಗಳೆಲ್ಲ ಇರುತ್ತೆ. ಅಂತ ಫುಡ್ಗಳನ್ನ ಸ್ವಲ್ಪ ಜೊತೆಗೆ ಇಟ್ಕೊಂಡಿರಿ. ಅಟ್ಲೀಸ್ಟ್ 1 ತಿಂಗಳಿಗೆ 1.5 ತಿಂಗಳಿಗೆ ಬೇಕಾಗುವಷ್ಟದನ್ನ ಜೊತೆಗೆ ಇಟ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಹೊತ್ಕೊಂಡು ಬ್ಯಾಗ್ ತುಂಬಾ ಹೊತ್ಕೊಂಡು ಓಡಾಡೋದು ಕಷ್ಟ ಆಗ್ಬೋದು. ಅಂತ ಟೈಮ್ ನಲ್ಲಿ ಕಡಿಮೆ ವೇಟ್ ಇರುವಂತ ಕಾಳುಗಳು ಮೇನ್ ಇದೇ ಇಂಪಾರ್ಟೆಂಟ್ ಆಗೋದು. ಒಂದು ಬೊಗಸೆ ಕಾಳು ಮೊಳಕೆ ಕಟ್ಟಿದ್ರೆ 1 ದಿನಕ್ಕೆ ಪೂರ್ತಿ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿಸುತ್ತಂತೆ. ಅಷ್ಟೇ ಕ್ಯಾಲೋರೀಸ್ ಅದರಿಂದ ಕೊಡುತ್ತೆ. ಅಷ್ಟು ಸಾಕು ಒಬ್ಬ ಮನುಷ್ಯ ಬದುಕೋದಕ್ಕೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಮೊಳಕೆ ಕಟ್ಟೋದಕ್ಕೆ ಮಾಮೂಲಿ ನೀರಿದ್ರೆ ಸಾಕು. ಎಲ್ಲಿ ನಮ್ಗೆ ಆಸರೆ ಸಿಗುತ್ತೋ ಆ ಜಾಗದಲ್ಲಿ ಆ ಕಾಳುಗಳನ್ನ ಬಳಸ್ಕೊಂಡು ನಾವು ಜೀವನ ನಡೆಸಬಹುದು ಕೆಲವಷ್ಟು ದಿನಗಳ ಕಾಲ. ಇಂಥದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ದೊಡ್ಡ ಶ್ರೀಮಂತರು ಅವ್ರು ಮಾಡ್ಕೊಂಡಿರ್ತಾರೆ, ಆದ್ರೆ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಇಲ್ಲೇ ಇದ್ದವ್ರಿಗೆ ಬೇಸಿಕ್ ಇಂಥದನ್ನ ಮಾಡ್ಕೋಬಹುದು. ಇನ್ನ ಕುಡಿಯೋ ನೀರಿನ ವ್ಯವಸ್ಥೆ, ಎಲ್ಲಾ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೆಲವೊಂದು ಕಡೆ ಸಿಗೋದು ಕಷ್ಟ ಆಗ್ಬೋದು. ಆದಷ್ಟು ಕೆರೆಗಳ ಆಸರೆ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಬಾವಿಗಳಾಗ್ಬೋದು, ಕರೆಂಟ್ ಇಲ್ಲ ಆದ್ರೆ ಕೊಳವೆ ಬಾವಿಗಳು ವರ್ಕ್ ಆಗೋದಿಲ್ಲ, ಗೊತ್ತಿರ್ಲಿ. ಅಂತರ್ಜಲದಿಂದ ನಾವು ಬೋರ್ ಹಾಕೊಂಡು ಹೊಡಿತೀವಿ, ಕಷ್ಟ ಇದೆ. ಅಂತ ಟೈಮ್ ನಲ್ಲಿ ಕೆರೆಗಳು, ಬಾವಿಗಳು ಎಲ್ಲಿದೆ, ಅಲ್ಲಿ ಕುಡಿಯೋ ನೀರು ಯೋಗ್ಯವಾಗಿದೆಯಾ, ನಾರ್ಮಲ್ ಆಗಿ ಮೀನು
ಬದುಕ್ತಾ ಇದೆ ನೀರಲ್ಲಿ ಅಂದ್ರೆ ಆ ನೀರು ಕುಡಿಯೋದಕ್ಕೆ ಯೋಗ್ಯ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ನೀರಲ್ಲಿ ಮೀನುಗಳಿದಾವೆ ಅಂದ್ರೆ ಆ ನೀರನ್ನ ನಾವು ಕುಡಿಬಹುದು. ಮೀನುಗಳು ಇಲ್ಲದೆ ಇರುವಂತ ಕೊಳಚೆ ನೀರು, ಈ ನೀರನ್ನ ಕುಡಿದ್ರೆ ಕಾಯಿಲೆಗಳು ಅದು ಇದು ಬಂದು ಬೇಗ ಹೊರಟೋಗ್ತೀವಿ. ಬಟ್ ಮೀನುಗಳು ಬದುಕ್ತಾ ಇರುವಂತ ನೀರು, ಆಮೆಗಳು ಬದುಕ್ತಾ ಇರುವಂತ ನೀರನ್ನ ಆರಾಮಾಗಿ ಕುಡಿದು ಬದುಕಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ ಸೆರೆಗಳನ್ನ ಹುಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಕೆಪಾಸಿಟಿ ಇದೆ ಅಂದ್ರೆ ಸಾಕಷ್ಟು ನೀರಿನ ಫೆಸಿಲಿಟಿಗಳನ್ನ ಮಾಡಿ ಇಟ್ಕೊಳ್ಳಿ. ಇನ್ನ ಪವರ್ ಸೋರ್ಸಸ್, ಬ್ಯಾಟರಿ ಪವರ್ಗಳು, ಪವರ್ ಬ್ಯಾಂಕ್ಗಳನ್ನ ಜೊತೆಗೆ ಇಟ್ಕೊಳ್ಳೋಣ. ಬೆಳಗ್ಗೆ ಹೊತ್ತೇನು ಅವಶ್ಯಕತೆ ಇರೋದಿಲ್ಲ, ಕತ್ತಲೆ ಟೈಮ್ನಲ್ಲಿ ಇದ್ರ ಅವಶ್ಯಕತೆ ಇರುತ್ತೆ. ಕರೆಂಟೇ ಇಲ್ಲ. ಯುದ್ಧ ನಡೆಯೋ ಟೈಮಲ್ಲಿ ಮೇನ್ ಆಗಿ ಯುದ್ಧಗಳು ನಡೆದ್ರೆ ಕರೆಂಟ್ ಅನ್ನ ತೆಗಿತಾ ಬರ್ತಾರೆ. ಯಾಕೆ ಅಂದ್ರೆ ಮೇಲ್ಗಡೆ ಆಕಾಶದಲ್ಲಿ ಹಾರುವಂತ ಫ್ಲೈಟ್ಗಳು ದಾಳಿ ಮಾಡೋದೇ ಅಂತ ಸಂದರ್ಭದಲ್ಲಿ. ಎಲ್ಲಿ ಮೇಜರ್ ಸಿಟಿಗಳಿರುತ್ತೆ, ಮೇಜರ್ ಸಿಟಿಗಳನ್ನ ನಾಶ ಮಾಡಿದ್ರೆ ಆರ್ಥಿಕ ಹೊರೆ ಬೀಳುತ್ತೆ. ಪ್ಲಸ್ ಮೇಜರ್ ಏರಿಯಾಗಳು ಯಾವ್ದಿರುತ್ತೆ ಅಂತದನ್ನ ಟಾರ್ಗೆಟ್ ಮಾಡುತ್ತೆ ಯುದ್ಧ ವಿಮಾನಗಳು. ಯುದ್ಧ ವಿಮಾನಗಳು ರಾತ್ರಿ ಹೊತ್ತೆ ಯಾಕೆ ಟಾರ್ಗೆಟ್ ಮಾಡುತ್ತೆ? ಬೆಳಗ್ಗೆ ಹೊತ್ತಾದ್ರೆ ಈಸಿಯಾಗಿ ಹೊಡೆದಾಕ್ಬಿಡ್ಬೋದು, ಕಾಣಿಸುತ್ತೆ ಒಂದು ವಿಮಾನ ಹೋಗ್ತಾ ಇದೆ ಅಂತ. ಅದೇ ರಾತ್ರಿ ಹೊತ್ತು ದಾಳಿ ಮಾಡಿದ್ರೆ ಯುದ್ಧ ವಿಮಾನ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು ಹೋಗ್ತಾ ಇರೋ ಸ್ಪೀಡ್ ಅಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ, ದಾಳಿ ಮಾಡೋದಕ್ಕೂ ಆಗೋದಿಲ್ಲ. ಅಂತ ಕಂಡೀಷನ್ ಅಲ್ಲಿ ಏನ್ ಮಾಡುತ್ತೆ, ಯಾವ್ದಾದ್ರು ಒಂದು ಟಾರ್ಗೆಟೆಡ್ ಝೋನ್ಸ್ ಇರುತ್ತೆ. ಎಕ್ಸಾಂಪಲ್, ಆ ಜಾಗದಲ್ಲಿ ಹೆವಿ ಲೈಟಿಂಗ್ ಎಲ್ಲ ಉರಿತಾ ಇದೆ ಅಂದ್ರೆ ಆ ಜಾಗ ಕ್ರೌಡೆಡ್ ಏರಿಯಾ ಅನ್ಕೊಂಡು ಆ ಜಾಗಗಳನ್ನ ಟಾರ್ಗೆಟ್ ಮಾಡೋದ್ರಿಂದ ಕರೆಂಟ್ ಅನ್ನ ತೆಗೆಯುವಂತ ಸಂದರ್ಭ ಬರಬಹುದು. ಅಂತ ಟೈಮ್ ನಲ್ಲಿ ಬದುಕಬೇಕು ಅಂದ್ರೆ ಟಾರ್ಚ್ಗಳು ಬೇಕಾಗುತ್ತೆ. ಸಣ್ಣ ಪುಟ್ಟ ಟಾರ್ಚ್ಗಳು ಸುಮಾರು ಅಷ್ಟೊಂದು ಮೇಲ್ಗಡೆಯಿಂದ ಕಾಣೋದಿಲ್ಲ. ಜಾಸ್ತಿ ಫೋಕಸ್ಡ್ ಲೈಟು ಅಂತದೆಲ್ಲ ಇರೋ ಕಡೆ ಕ್ಲೀನ್ ಆಗಿ ಕಾಣಿಸುತ್ತೆ. ಆಕಾಶದಲ್ಲಿ ಹಾರ್ತಾ ಇರುವಂತ ಫ್ಲೈಟ್ ಗಳಿಗೆ, ಈಗ ನಾವು ಫ್ಲೈಟ್ ಅಲ್ಲಿ ನೋಡಿರ್ತೀವಿ, ಆಕಾಶದಲ್ಲಿ ಹಾರ್ತಾ ಇರೋ ಫ್ಲೈಟ್ ಗಳಲ್ಲಿ ಕೂತ್ಕೊಂಡು ನೋಡಿದ್ರೆ ಕೆಳಗಡೆ ಲೈಟ್ ಎಲ್ಲಿ ಹೆವಿಯಾಗಿ ಉರಿತಾ ಇರುತ್ತೆ ಅದು ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕ್ಲೀನ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಆ ಜಾಗಗಳೇ ಟಾರ್ಗೆಟ್ ಆಗುತ್ತೆ ಶತ್ರುಗಳಿಗೆ. ಅದಕ್ಕೋಸ್ಕರನೇ ಕರೆಂಟ್ ಅನ್ನ ತೆಗಿತಾರೆ ಅಂತ ಸಂದರ್ಭದಲ್ಲಿ. ಆಗ ನಾವು ಬಳಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೇಕಾದ್ರೆ ಟಾರ್ಚ್ಗಳನ್ನ ಮಾತ್ರ ಬಳಸಬಹುದು. ಜನರೇಟರ್ ಇದೆ, UPS ಇದೆ, ನಾವು ಹಾಕೊಂಡ್ಬಿಡ್ತೀವಿ. ಅದನ್ನ ಮಾಡೋದ್ರಿಂದ ಕೂಡ ಆ ಜಾಗಗಳು ಟಾರ್ಗೆಟೆಡ್ ಏರಿಯಾಗಳಾಗ್ಬೋದು. ಅದಕ್ಕೋಸ್ಕರ ಯುದ್ಧ ನಡೆಯೋ ಸಂದರ್ಭದಲ್ಲಿ ಅವುಗಳನ್ನ ಬಳಸಬೇಡಿ ಅಂತಾನೆ ಹೇಳ್ತಾರೆ. UPS ಪ್ಲಸ್ ಜನರೇಟರ್ನ ಯುದ್ಧ ನಡೆಯೋ ಸೈರನ್ ಏನಾದ್ರೂ ಅನೌನ್ಸ್ ಆಗಿದ್ರೆ ದಯವಿಟ್ಟು ಅದನ್ನ ಬಳಸಬೇಡಿ. ಓನ್ಲಿ ಟಾರ್ಚಸ್, ಮೊಬೈಲ್ ಟಾರ್ಚ್ ಇಲ್ಲ ಲೆಸ್ ದ್ಯಾನ್ 20 ವ್ಯಾಟ್ಸ್ ಗಿಂತ ಕಡಿಮೆ ಇರುವಂತ ಯಾವ್ದಾದ್ರು ಬಲ್ಪ್ ನ ಬಳಸಿ. 20 ವ್ಯಾಟ್ಸ್ ಗಿಂತ ಜಾಸ್ತಿ ಇರುವಂತ ಪವರ್ ಇರೋ ಬಲ್ಪ್ ತುಂಬಾ ದೂರದಿಂದ ಕಾಣಿಸುತ್ತೆ. ಅದಕ್ಕಿಂತ ಕಡಿಮೆ ಇರೋದು ಅಷ್ಟು ಅಕ್ಯುರೇಟ್ ಆಗಿ ಕಾಣದೇ ಇದ್ದಾಗ ಶತ್ರುಗಳ ದಾರಿ ತಪ್ಪಿಸೋ ಕೆಲಸ ನಾವು ಮಾಡಬಹುದು. ಅದಕ್ಕೋಸ್ಕರ ಕರೆಂಟ್ ನ ತೆಗಿತಾರೆ. ಅಂತ ಟೈಮ್ನಲ್ಲಿ ಬ್ಯಾಕಪ್ ಗೆ ಎನರ್ಜಿ ಸೋರ್ಸಸ್ ಗಳನ್ನ ಇಟ್ಕೊಂಡಿರಿ. ಇನ್ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ಯಾವಾಗ್ಲೂ ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಓಡಾಡಿ. ಅಂದ್ರೆ ಈ ಬ್ಯಾಕ್ ಪ್ಯಾಕ್ ಹೇಳಿದ್ವಲ್ಲ, ಆ ಬ್ಯಾಗ್ ಅಲ್ಲಿ ಇಟ್ಕೊಂಡಿರಿ. ಯಾಕೆ ಅಂದ್ರೆ ಹೇಳೋದಕ್ಕಾಗೋದಿಲ್ಲ. ಮೊನ್ನೆ ಪಾಕಿಸ್ತಾನದಲ್ಲಿ ದಾಳಿ ಆದಾಗ, ಅಂದ್ರೆ ನಮ್ಮ ದೇಶದಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಯ್ತು. ಟೆರರಿಸ್ಟ್ ಟ್ರೈನಿಂಗ್ ಸೆಂಟರ್ ಗಳನ್ನ ಗುರಿಯಾಗಿ ಇಟ್ಕೊಂಡು ದಾಳಿ ನಡೆಸಿದ್ರು. ಆ ಟೈಮ್ ನಲ್ಲಿ ಸುತ್ತಮುತ್ತ ನಾರ್ಮಲ್ ಫ್ಯಾಮಿಲೀಸ್ ಗಳು ಕೂಡ ಕೆಲವಷ್ಟು ಬದುಕ್ತಾ ಇರ್ತವೆ. ಅಂತವ್ರಿಗೆ ಎಚ್ಚರಿಕೆ ಏನ್ ಕೊಟ್ರು, ನಿಮ್ಮ ಹತ್ರ ಇರುವಂತ ಅಮೂಲ್ಯವಾದ ವಸ್ತುಗಳನ್ನ ತಗೊಂಡು ಸೇಫೆಸ್ಟ್ ಜಾಗಕ್ಕೆ ಹೋಗಿ ಅಂತ ಅವ್ರು ಇನ್ಫಾರ್ಮೇಶನ್ ಕೊಟ್ರು. ಅದೇ ಕೆಲಸ ನಾವು ಮಾಡ್ಬೇಕಾಗತ್ತೆ. ನಮ್ಮ ಮನೆ ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅರ್ಜೆಂಟ್ ಆಗಿ ಏನ್ ತಗೊಂಡು ಹೋಗ್ಬೋದು, ಒಂದು ಬ್ಯಾಗ್ ಪ್ಯಾಕ್ ಮಾತ್ರ ಹಿಡ್ಕೊಂಡು ಹೋಗ್ಬೋದು. ಅಂತ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಆ ಬ್ಯಾಗ್ ಪ್ಯಾಕ್ ಅಲ್ಲಿ ಮೇನ್ ಆಗಿ ಬೇಕಾಗಿರೋದು ಬೇಸಿಕ್ ದುಡ್ಡು, ಬೇಸಿಕ್ ಡಾಕ್ಯುಮೆಂಟ್ಸ್, ಬೇಸಿಕ್ ಫುಡ್. ಇಷ್ಟಿದ್ರೆ ಹೇಗಾದ್ರೂ ಸ್ವಲ್ಪ ದಿನ ತಿಳ್ಕೊಂಡ್ಬಿಡ್ಬೋದು. ಇಂಥದ್ದನ್ನ ಒಂದು ಬ್ಯಾಗ್ ಪ್ಯಾಕ್ ಅಲ್ಲಿ ಇಟ್ಕೊಳ್ಳಿ. ಮೆಡಿಸಿನ್ ಈ ತರದನ್ನೆಲ್ಲ ಇಟ್ಕೊಂಡು ಓಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾರಲ್ಲ, ಅದೇ ರೀತಿ ಇಲ್ಲಿ ಬೇಸಿಕ್ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ, ಇನ್ನ ಟಾರ್ಚ್ ಗಳನ್ನ, ಪವರ್ ಬ್ಯಾಂಕ್ ಗಳನ್ನ ಇಟ್ಕೊಳ್ಳಿ. ಇನ್ನ ನೆಕ್ಸ್ಟ್ ನೈಫು, ಇನ್ನ ಬೇಸಿಕ್ ಟೂಲ್ಸ್ ಗಳನ್ನ ನಮ್ ಜೊತೆ ಇಟ್ಕೊಳ್ಳೋ ಪ್ರಾಕ್ಟೀಸ್ ಮಾಡೋಣ. ಚಾಕು ಆಗ್ಬೋದು, ರೋಪ್ ಆಗ್ಬೋದು, ಟೇಪ್ ಆಗ್ಬೋದು. ಇದೆಲ್ಲ ಕೂಡ ಬೇಸಿಕ್ ಟೂಲ್ಸ್ ಗಳು. ನಮಗ್ ಗೊತ್ತಿರುತ್ತೆ ಏನೇನ್ ಬೇಕು ಅಂತ. ಏನೋ ಒಂದು ತರಕಾರಿ ಕೊಯ್ಬೇಕು, ಇಲ್ಲ ಏನೋ ಒಂದು ಮಾಡ್ಕೋಬೇಕು ಅಂದ್ರೆ ಬೇಸಿಕ್ ನೈಫ್ ಅನ್ನೋದು ಬೇಕಾಗುತ್ತೆ. ಅಪ್ಪಿತಪ್ಪಿ ಎಲ್ಲಾದ್ರೂ ಗಾಯ ಆಯ್ತು, ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಟೇಪಿಂಗು ಇದೆಲ್ಲ ಬೇಕಾಗುತ್ತೆ. ಇನ್ನ ರೋಪು, ಕಷ್ಟದ ಸಂದರ್ಭದಲ್ಲಿ ಯಾವ್ದೋ ಒಂದು ಜಾಗ ಹತ್ತಿ ಇಳಿಬೇಕು, ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂದಾಗ ರೋಪ್, ಇದನ್ನೆಲ್ಲ ಬಳಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಇವುಗಳನ್ನ ನಿಮ್ಮ ಬ್ಯಾಗ್ ಪ್ಯಾಕ್ ಅಲ್ಲಿ ಇಟ್ಕೊಂಡಿರಿ ಅಂತಾನೆ ಹೇಳೋದು ಎಲ್ಲರೂ ಕೂಡ. ಇನ್ನ ಅದ್ರ ಜೊತೆಗೆ ಮೊಬೈಲ್ಗಳನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಯಾರಿಗಾದ್ರೂ ಕಾಲ್ ಮಾಡ್ಬೇಕು ಅಂದ್ರೆ ಗೊತ್ತಿರೋ ನಂಬರ್ಗಳನ್ನ ಅದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ನಮ್ಮ ದೂರದಲ್ಲಿರೋರ್ಗೆ ಅಟ್ಲೀಸ್ಟ್ ಏನಾಗ್ತಾ ಇದೆ, ಅಲ್ಲಿ ಸೇಫ್ ಆಗಿದೆಯಾ, ಇಲ್ಲಿ ಸೇಫ್ ಆಗಿದೆಯಾ ತಿಳ್ಕೊಳ್ಳೋದಕ್ಕಾದ್ರೂ ಎಮರ್ಜೆನ್ಸಿಗೆ ಮೊಬೈಲ್ಗಳನ್ನ ಇಟ್ಕೊಳ್ಳಿ. ಈಗಿರುವಂತ ಆಂಡ್ರಾಯ್ಡ್ ಮೊಬೈಲ್ಗಳು, ದೊಡ್ಡ ಡಿಸ್ಪ್ಲೇ ಇರೋ ಮೊಬೈಲ್ಗಳು 1 ಡೇ ಚಾರ್ಜ್ ಇರೋದು ಹೆಚ್ಚೆಚ್ಚು. ಮೊದಲಿದ್ವಲ್ಲ ಕೀಪ್ಯಾಡ್ ಮೊಬೈಲ್ಗಳು ಏನಿಲ್ಲ ಅಂದ್ರೆ 3 days, 4 days, 5 days, ಕೆಲವೊಂದು ಫೋನ್ಗಳು 10 days, 15 days ಆದ್ರೂ ಚಾರ್ಜ್ ಏನಾಗೋದಿಲ್ಲ. ಅಂತ ಫೋನ್ಗಳನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಸಿಮ್ ಅನ್ನ ತೆಗೆದು ಆ ಮೊಬೈಲ್ಗೆ ಹಾಕಿ ಬಳಸ್ಕೊಳ್ಳೋ ಸಂದರ್ಭ ಬರಬಹುದು ಅಂತಾನೆ ಇಲ್ಲಿ ಹೇಳ್ತಾ ಇರೋದು. ಆ ಫೋನ್ಗಳನ್ನ ಬಳಸೋದು ಈಸಿ ಆಗಿರುತ್ತೆ. ಪ್ಲಸ್ ಪವರ್ ಅನ್ನೋದು ಈಸಿಯಾಗಿ ಲಾಸ್ಟ್ ಆಗೋದಿಲ್ಲ. ನಿಮ್ಗೆ 10 to 15 days ಪವರ್ ಅದರಲ್ಲಿ ಬರೋದ್ರಿಂದ
ಯಾವುದೇ ರೀತಿ ಎಮರ್ಜೆನ್ಸಿನಲ್ಲಿ ನೀವು ಯಾರನ್ನಾದ್ರು ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಅಂತ ಫೋನ್ಗಳನ್ನ ಬಳಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಯುದ್ಧ ನಡೆದಂತ ಸಂದರ್ಭದಲ್ಲಿ ಇಂಥದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಮೇನ್ ಆಗಿ ಬಂದು ಒಂದು ಬ್ಯಾಕ್ ಪ್ಯಾಕ್ ಇಟ್ಕೊಳ್ಳಿ. ಬ್ಯಾಕ್ ಪ್ಯಾಕ್ ಅಲ್ಲಿ ಏನೇನು ಇಟ್ಕೋಬೇಕು ಅನ್ನೋದು ಡೀಟೇಲ್ಸ್ ನಾವು ತೋರಿಸ್ತಾ ಇದೀವಿ ನೋಡಿ. ಸ್ವಲ್ಪ ಆದಷ್ಟು ಕ್ಯಾಶು, ಜೊತೆಗೆ ಗಾಡಿ ಇದ್ರೆ ಗಾಡಿ ತುಂಬಾ ಫ್ಯೂಯಲ್, ಇನ್ನ ಮೆಡಿಸಿನ್ಸ್ ಗಳು ಅಟ್ಲೀಸ್ಟ್ 1 month 2 months ಬೇಕಾಗಿರೋ ಮೆಡಿಸಿನ್ಸ್ ಗಳನ್ನ ಜೊತೆಗೆ ಇಟ್ಕೊಳ್ಳಿ. ಇನ್ನ ಬ್ಯಾಕಪ್ ಪವರ್ ಬ್ಯಾಂಕ್ ಗಳಾಗ್ಬೋದು, ಮೊಬೈಲ್ ಫೋನ್ಗಳಾಗ್ಬೋದು, ಇಂಥದನ್ನ ಇಟ್ಕೊಳ್ಳಿ. ಬೇಸಿಕ್ ಟೂಲ್ಸ್ ಗಳು, ಬೇಸಿಕ್ ಫುಡ್, ಕುಡಿಯೋದಕ್ಕೆ ನೀರು, ತಲೆ ಮೇಲೆ ಹೊಚ್ಕೊಳ್ಳೋದಕ್ಕೆ ಒಂದು ಶೆಲ್ಟರ್, ಇಷ್ಟನ್ನು ಇಟ್ಕೊಂಡು ದಾರಿಗಳನ್ನ ಹುಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ಬೋದು. ಆದಷ್ಟು ಇಂಥದ್ದನ್ನೆಲ್ಲ ಜೊತೆಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದೊಂದು ಅಡ್ವೈಸರಿ ನೋಟಿಸ್ ಎಲ್ಲಾ ಕಡೆ ಬಳಸ್ತಾ ಇರೋದು. ನಾವು ಕೂಡ ಇಂಥದನ್ನ ಪ್ರಾಕ್ಟೀಸ್ ಮಾಡೋಣ. ಎಮರ್ಜೆನ್ಸಿ ಸಿಚುಯೇಷನ್ ಬಂದ್ರೆ, ಬರೋ ಚಾನ್ಸಸ್ ಕಡಿಮೆ ಬಂದ್ರೆ ಆದಷ್ಟು ಇಂಥದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಇನ್ನ ಈ ತರದ ಎಷ್ಟೆಷ್ಟು ವಿಷಯಗಳಿದೆ ಡಿಸ್ಕಸ್ ಮಾಡುವಂತದ್ದು ತಿಳಿಸ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.